ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇದೀಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಸಿಐಡಿ ಅಧಿಕಾರಿಗಳ ತಂಡ. ಸಚಿನ್ ವಾಸವಿದ್ದಂತ ಕಲಬುರಗಿ ಬಾಡಿಗೆ ಮನೆಗೆ ಸಿಐಡಿ ಎಂಟ್ರಿ ಕೊಟ್ಟಿದೆ. 2 ತಿಂಗಳ ಹಿಂದೆಯೇ ಮನೆ ಖಾಲಿ ಮಾಡಿರೋ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದೆ. ನೆರೆಹೊರೆಯವರಿಂದ ಸಿಐಡಿ ಟೀಮ್ ಮಾಹಿತಿಯನ್ನ ಪಡೆದು ಅನಂತರದಲ್ಲಿ ವಾಪಸ್ಸಾಗಿದ್ದಾರೆ. ಮಾಹಿತಿಯನ್ನ ಕಲೆ ಹಾಕಿ ಬೆಂಗಳೂರು ಸಿಐಡಿ ತಂಡಕ್ಕೆ ರವಾನೆಯನ್ನ ಮಾಡಿದ್ದಾರೆ. ನಿನ್ನೆ ದಿನವೂ ಕೂಡ ತನಿಖೆ ಚುರುಕುಗೊಳಿಸಿದ್ರು. ಸಹೋದರಿ ಸೇರಿದಂತೆ ಕುಟುಂಬಸ್ಥರಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ರು. ಇವತ್ತು ಸಚಿನ್ ವಾಸವಿದ್ದಂತ ಕಲಬುರಗಿ ಬಾಡಿಗೆ ಮನೆಗೆ ಸಿಐಡಿ ಎಂಟ್ರಿ ಕೊಡುತ್ತೆ. ಆದರೆ ಅಲ್ಲಿ ಹೋದಾಗ ಗೊತ್ತಾಗುತ್ತೆ 2 ತಿಂಗಳ ಹಿಂದೆನೇ ಅವರು ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ನೆರೆಹೊರೆಯವರಿಂದ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಅವರಿಂದಲೂ ಕೂಡ ಮಾಹಿತಿಯನ್ನ ಪಡೆದು ಅನಂತರದಲ್ಲಿ ವಾಪಸ್ಸಾಗಿದ್ದಾರೆ. ಬೆಂಗಳೂರಿನ ಸಿಐಡಿ ತಂಡಕ್ಕೆ ಕಲೆ ಹಾಕಿರುವಂತ ಮಾಹಿತಿಯನ್ನ ರವಾನೆ ಮಾಡಿದೆ ಸಿಐಡಿ ತಂಡ. ನೀವು ಗಮನಿಸ್ತಾ ಇದ್ದೀರಾ, ಬಾಡಿಗೆ ಮನೆಗೆ ಎಂಟ್ರಿಯನ್ನ ಕೊಟ್ಟಿರುವಂತಹ ದೃಶ್ಯಗಳಿದು. ತನಿಖೆಯನ್ನ ಚುರುಕುಗೊಳಿಸಿದೆ, ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಕುಟುಂಬಸ್ಥರಿಂದ. ಜೊತೆಗೆ ಇವತ್ತಿನ ದಿನ ನೆರೆಹೊರೆಯವರಿಂದಲೂ ಕೂಡ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ.